ಅಮೂಲ್ಯ ಬಳೆಗಳನ್ನ ಕದ್ದಿರ್ಲಿಲ್ಲ. ಇನ್ಫ್ಯಾಕ್ಟ್ ಅವಳಿದ್ರು ಚಿನ್ನದ ಗಡಿನ ಇಟ್ಬಿಟ್ಟು ತಗೋ ಅಂದ್ರೆ ಅವಳದನ್ನ ಮುಟ್ಟಲ್ಲ. ಯಾಕಂದ್ರೆ ಇವಳು ಅಷ್ಟು ಸ್ವಾಭಿಮಾನಿ, ಅಷ್ಟು ಒಳ್ಳೆಯವಳು. ಇವಳು ಬ್ಯಾಗ್ ಅಲ್ಲಿ ಬಳೆಗಳನ್ನ ಹಾಕಿದ್ದು ನೀನು. ಅದನ್ನು ಗೊತ್ತಾದ್ಮೇಲೆ ನಾನು ಅದನ್ನ ತೆಗೆದು ಬೇರೆ ಕಡೆ ಇಟ್ಟಿದ್ದು. ಯಾಕಂದ್ರೆ ಎಲ್ರೆದ್ರು ನೀನಿಂತ ನೀಚ್ ಕೆಲಸ ಮಾಡಿದ್ಯ ಅಂತ ತೋರ್ಸ್ಕೊಡೋದಕ್ಕೆ ನನಗೆ ಇಷ್ಟ ಇರಲಿಲ್ಲ. ಅದರಿಂದ ನೀನು ಮಾನ ಹೋಗುತ್ತೆ ಅಂತಲ್ಲ, ಅಮೂಲ್ಯ ಮೇಲೆ ಕೆಟ್ಟ ಅಭಿಪ್ರಾಯ ಬರುತ್ತೆ ಅಂತ. ನೀನಿಷ್ಟು ಚೀಪ್ ಲೆವೆಲ್ಗೆ ಇಳಿತೀಯ ಅಂತ ನಾನು ಅನ್ಕೊಂಡಿರಲಿಲ್ಲ ಸಾಹಿತ್ಯ. ಅಲ್ಲ, ನೀನು ಇದನ್ನ ಏನ್ ಸಾಧಿಸೋದಕ್ಕೆ ಹೊರಟಿದೆ? ಅಬ್ಸಲ್ಯೂಟ್ಲಿ ನೋ ಕ್ಲೂ. ಆದ್ರೆ ಹಾಗೇನಾದ್ರೂ ನೀನ್ ಮಾಡಿದಿದ್ರೆ ನನ್ನಷ್ಟು ಕೆಟ್ಟವನು ಇನ್ಯಾರೂ ಇರ್ತಿರ್ಲಿಲ್ಲ. ವೇದಾಂತ ಅದು ಶಟ. ನೀನ್ ಮಾತಾಡೋದೇ ಆದ್ರೆ ನಿನ್ ಬಾಯಿಂದ ಒಂದೇ ಒಂದು ಪದ ಬರಬೇಕು, ಅದು ಸಾರಿ. ಅಮೂಲ್ಯ ಹತ್ರ ಕ್ಷಮೆ ಕೇಳು ಸಾಹಿತ್ಯ. ಬೇಡ ವೇದಾಂತ್, ಈ ಬಳೆಗಳು ಸಾಹಿತ್ಯಂಗೆ ಸೇರ್ಬೇಕಾಗಿರೋದು. ಇವಳು ನನ್ನ ಹತ್ರ ಬಳೆ ತಗೊಂಡಿರೋ ರೀತಿ ತಪ್ಪಾಗಿರ್ಬೋದು, ಅದೇ ತಗೊಂಡಿದ್ದು ತಪ್ಪಲ್ಲ. ಅಮೂಲ್ಯ ನಿಂತ್ಕೋ. ಅಜ್ಜಿ ಹೇಳಿದ್ದು ನಿನಗೂ ಕೇಳಿಸಿದೆ ಅಲ್ವಾ? ಅವ್ರು ಇದನ್ನ ನಿನಗೆ ಪ್ರೀತಿಯಿಂದ ಕೊಟ್ಟಿದ್ರು. ಅದು ಅಲ್ಲದೆ ಇದು ನನಗೆ ಕೊಡ್ತಾ ನನಗೆ ಯಾರು ಕೊಡ್ಬೇಕು ಅನ್ಸುತ್ತೋ ಅವರಿಗೆ ಕೊಡು ಅಂತ ಹೇಳ್ಕೊಟ್ಟಿದ್ದಾರೆ. ನೆನ್ನೆ ನೀನು ಇಲ್ಲಿಗೆ ಹೊರಟು ನಿಂತಾಗ ನಿನ್ ಕೈಲಿ ಬಳೆ ನೋಡಿ, ಈ ಬಳೆ ಸರಿಯಾದವ್ರ ಕೈಲಿ ಇದೆ ಅಂತ ಅನ್ಸಿತ್ತು. ನಿನ್ ಕೈ ಬಳೆಗಳಿಗೆ ಸರಿಯಾದ ಜಾಗ, ಅದಕ್ಕೆ ನಾನು ಇದನ್ನ ನಿನಗೆ ಕೊಡ್ತಾ ಇದ್ದೀನಿ. ನೀನು ಇದನ್ನ ಹಾಕೋಬೇಕು. ಇಲ್ಲ ವೇದಾಂತ್, ಸರಿ ಆಗಲ್ಲ. ಸರಿನೋ ತಪ್ಪೋ ನನಗೆ ಗೊತ್ತಿಲ್ಲ. ಅಜ್ಜಿ ಹೇಳಿದಾಗೆ ನಾನು ಇದನ್ನ ನಿನಗೆ ಕೊಡ್ಬೇಕು ಅಂತ ನನಗೆ ಅನಿಸ್ತದೆ, ಅದಕ್ಕೆ ಕೊಡ್ತಾ ಇದ್ದೀನಿ. ನೀನು ಇದನ್ನ ಹಾಕೊಳ್ಳೇಬೇಕು. ರಿಂಗಿದೆ ಹಾಕಕ್ಕಾಗಲ್ಲ. ಈ ಬಳೆಗಳು ನೀ ಕೈ ಸೇರೋದಕ್ಕೆ ಈ ಉಂಗುರ ಕೂಡ ಬಿಡ್ತಿಲ್ಲ. ತೆಗೆದೇನು? ನನ್ನ ಫೇವ್ರೆಟ್ ರಿಂಗು. ಅವನು ಇಟ್ಕೋ, ಕೈ ಕೊಡು.
ಅಣ್ಣನ ಮನಸ್ಸಲ್ಲಿ ಅಮೂಲ್ಯನೇ ಇರೋದು ಅನ್ನೋದಕ್ಕೆ ಇದಕ್ಕಿಂತ ಒಳ್ಳೆ ಸಾಕ್ಷಿ ಬೇಕಾ? ಅಣ್ಣ ನಿಜವಾಗ್ಲೂ ಅಮೂಲ್ಯ ಪ್ರೀತಿಸ್ತಾ ಇದ್ದಾನೆ. ನೀನು ನನ್ನ ಮೇಲೆ ಇಟ್ಟಿರೋ ನಂಬಿಕೆಗೆ ಥ್ಯಾಂಕ್ಸ್. श्री सत्यनारायणाय नमो नमः। कल्याणात्पुररात्राय काम्यहरप्रदाय श्रीमङ्गलनाथाय श्रीनिवासाय नमो सत्यनारायणाय नमो नमः। समाप्तायामि। ಶಾಸ್ತ್ರಿಗಳೇ, ನನ್ನ ಮೊಮ್ಮಗ ಆಸೆ ಪಟ್ಟು ಪೂಜೆ ಮಾಡಿಸಿದ್ದಾನೆ. ತಪ್ಪಾಗಲ್ಲ ಅಂದ್ರೆ ಎಲ್ರೂ ಸೇರಿ ಆರತಿ ಮಾಡ್ಬೋದಲ್ವಾ? ಖಂಡಿತ ಮಾಡ್ಬೋದು, ಅದರಿಂದ ಏನು ತೊಂದರೆ ಆಗಲ್ಲ. ವೇದಾಂತ, ಆರತಿ ಮಾಡೋ. ಸಾಹಿತ್ಯ, ನೀನು ಅಲ್ಲೇ ನಿಂತ್ಕೋ. ಅಚ್ಯುತ ಶ್ರೀಧರ ಈಶಗಾಯ ನೀರಜ ನೀನ್ ಅರ್ತಿ ಮಾಡಪ್ಪ. सत्यनारायणायति समर्पयामि। ಆದ್ಯ, ಸಾರ್ಥಕ್, ನೀವು ಬನ್ನಿ. ಆಯ್ತ್ಯಾ, ಏನ್ ನೋಡ್ತಾ ಇದ್ಯಾ? ಚಾಕ್ಟೆ ಬಾರ್ಸು. ಶಾಸ್ತ್ರಿಗಳೇ, ಎಲ್ರದ್ದು ಮುಗೀತ.
ಇರು ಸುಹಾಸಿನಿ, ಎಲ್ಲ ಎಲ್ಲಿ ಮುಗೀತು? ಪರಿಮಳ, ಮಂಜು ಮಕ್ಕಳು ಎಲ್ಲ ಸೇರಿ ಆರತಿ ಬೆಳಿಗ್ಗೆ. ನಾವೆಲ್ಲರೂ ಇಲ್ಲಿದ್ದೀವಿ. ರಾಜ ಒಬ್ಬನೇ ಮನೇಲಿದ್ದಾನೆ. ನಾನು ಅಡುಗೆನೂ ಏನೂ ಮಾಡಿಟ್ಟು ಬಂದಿಲ್ಲ. ಪಾಪ, ಅವನು ಎಷ್ಟು ಕಷ್ಟಪಡ್ತಿದ್ದಾನೋ ಏನೋ. ಬೇಗ್ರೆ, ಹೇಳಿ. ತಗೊಳ್ಳಿ. ಚೆಕ್ಕು. ಇದ್ಯಾವುದೋ ಬ್ಯಾಂಕ್ ಚೆಕ್ ಥರ ಇದೆ. ಇದನ್ನು ನನಗೆ ಯಾಕೆ ಕೊಡ್ತಿದ್ದೀರಿ ಸುಹಾಸಿನಿ ಅವರೇ? ನಿನ್ನೆ ರಾತ್ರಿ ಮತ್ತೆ ಇವತ್ತು ಅಡಿಗೆ ಮಾಡಿದ್ದು ನೀವೇ ಅಲ್ವಾ? ಅದರ ಪೇಮೆಂಟ್. ಕ್ಷಮಿಸಿ ಸುಹಾಸಿನಿ ಅವರೇ, ನಿಮ್ಮ ಮನೇಲಿ ಹೇಗೋ ನನಗೆ ಗೊತ್ತಿಲ್ಲ, ಆದರೆ ನಾವು ಸ್ವಂತದವ್ರ ಹತ್ರ ದುಡ್ಡು ತಗೊಳ್ಳಲ್ಲ. ಇಷ್ಟಕ್ಕೂ ಇದನ್ನೆಲ್ಲ ನಾವು ದುಡ್ಡುಗೋಸ್ಕರ ಮಾಡಲೂ ಇಲ್ಲ. ನೀವಿದನ್ನ ಬೇರೆ ಥರ ಅರ್ಥ ಮಾಡ್ಕೋಬೇಡಿ. ನೀವಿದನ್ನ ತಗೊಳ್ಳೇಬೇಕು. ನಿಮಗೂ ಕಷ್ಟ ಇರುತ್ತಲ್ಲ, ಅದು ಅಲ್ಲದೆ ಆರತಿ ಮದುವೆಗೆ ಲೋನ್ ಮಾಡಿದ್ದೀರಾ ಅಂತ ಗೊತ್ತಾಯ್ತು. 4 ಜನ ಹೆಣ್ಮಕ್ಳಿರೋ ಮನೆಯಲ್ಲಿ ಖರ್ಚು ಜಾಸ್ತಿ ಅಲ್ವಾ? ತಗೊಳ್ಳಿ. ಅಮ್ಮ, ಏನ್ ಮಾಡ್ತಿದ್ದೀರಮ್ಮ? ಇದನ್ನೆಲ್ಲ ನೀವು ದುಡ್ಡಲ್ಲಿ ಸೆಟಲ್ ಮಾಡ್ತಿದ್ದೀರಾ? ಕಮಾನ್ ವೇದಾಂತ್, ಎಲ್ಲದಕ್ಕೂ ನೀನು ಯಾಕೆ ಓವರ್ ಆಗಿ ರಿಯಾಕ್ಟ್ ಮಾಡ್ತೀಯಾ?
ಸೆಟ್ಲ್ಮೆಂಟ್ ಆಗಿದ್ರೆ ನಾನು ಬೇರೆ ಥರದಲ್ಲಿ ಮಾತಾಡ್ತಿದ್ದೆ. ನಾನಿದನ್ನ ಕನ್ಸರ್ನಲ್ಲಿ ಕೊಡ್ತಿದ್ದೆ. ಅಮ್ಮ ಪ್ಲೀಸ್, ಅಜ್ಜಿ ಹೇಳಿದ ಮಾತು ಮರ್ತೋಯ್ತಾ? ಹೆಣ್ಣು ಕೊಟ್ಟು ಬೀಗರು ಕಣ್ಣು ಕೊಟ್ಟು ದೇವ್ರ ಸಮಾನ ಅಂತ. ಅವರು ನಮ್ಮನೆ ಕನ್ಯಾದಾನ ಮಾಡಿದಾರಮ್ಮ. 6 ದಿನ ನಮ್ಮನೆ ಕಳಿಸಿ ದೊಡ್ಡ ಉಪಕಾರ ಮಾಡಿದ್ದಾರೆ. ನಾವು ಉಪಕಾರನ ಯಾವತ್ತೂ ಮರೆಯೋ ಹಾಗಿಲ್ಲ ಅಲ್ವಾ? ಅದಕ್ಕೆ ನಾನು ನನ್ನಿಂದ ಸಾಧ್ಯ ಆಗೋಷ್ಟು ಹೆಲ್ಪ್ ಮಾಡ್ತಿದ್ದೀನಿ. ಈ ದುಡ್ಡಿಂದ ಅವ್ರಿಗೆ ಹೆಲ್ಪ್ ಆಗುತ್ತೆ. ಹಾಗೆ ನಮ್ಮ ಮೇಲಿರೋ ಅವ್ರ ಋಣ ಸ್ವಲ್ಪನಾದ್ರೂ ಕಡಿಮೆ ಆಗುತ್ತೆ. ಇರ್ಬೋದು, ನಿಮ್ಮ ಭಾವನೆ ತಪ್ಪು ಅಂತ ನಾನು ಹೇಳ್ತಿಲ್ಲ. ಆದ್ರೆ ಅವರು ಈ ಅಡುಗೆನ ಕುಟುಂಬ ಅಂತ ಮಾಡ್ಕೊಟ್ಟಿದ್ದಾರೆ. ಅದನ್ನ ನಾವು ದುಡ್ಡಲ್ಲಿ ತೀರ್ಸೋದಿಕ್ಕಾಗಲ್ಲ, ಅಥವಾ ಹಣಕ್ಕೆ ಸಂಬಂಧನ ಗಟ್ಟಿ ಮಾಡೋ ತಾಕತ್ತೂ ಇಲ್ಲ. ಅಮ್ಮ ಇವರಿ, ಅಗ್ರಜ ರೌಡಿನಾದ್ನಿ ಒಂದಾಗೋದು ಆ ದೇವ್ರಿಗೂ ಇಷ್ಟ ಅಂತ ಕಾಣುತ್ತೆ. ಪಾಪ ಆ ಸಾಹಿತ್ಯ ಒಬ್ಳೆ ಉಳ್ಕೊಂಡ್ಬಿಟ್ಲು. ಅಮೂಲ್ಯಂಗೆ ಭಾರ ಎತ್ತಕ್ಕಾಗ್ದೆ ಅಗ್ರಜ ಹೋಗಿ ಆರತಿ ಎತ್ತಂಗಾಯ್ತು. ಆ ದೇವ್ರ ಸಂಕಲ್ಪ ಏನು, ಅವನ ಮನ್ಸಲ್ಲಿ ಏನಿದೆ ಅಂತ ಯಾರಿಗೂ ಗೊತ್ತಿಲ್ಲ. ಆದ್ರೆ ಅಣ್ಣನ ಮನ್ಸಲ್ಲಂತೂ ಇದೆ. ಹೌದಾ? ಅಮ್ಮು ಭಾವನ ಇಷ್ಟಪಡೋ ಅಷ್ಟು ಭಾವನ ಅಮ್ಮನ ಇಷ್ಟಪಡ್ತಾರ? ಅದಕ್ಕೆ ಇಲ್ಲ ಆರ್ತಿ, ಅವನು ಅವಳಿಗಿಂತ ಜಾಸ್ತಿ ಇಷ್ಟಪಡ್ತಾನೆ. ಮನ್ಸಲ್ಲಿ ಹುಚ್ಚು ಪ್ರೀತಿ ಇದೆ, ಆದ್ರೆ ಅದನ್ನ ಹೇಗೆ ಹೇಳ್ಬೇಕು ಅಂತ ಅವನಿಗೆ ಗೊತ್ತಿಲ್ಲ. ಇದನ್ನ ಎಷ್ಟು ದಿನ ಅಂತ ಹೇಳ್ತಾ ಇರ್ತೀರಾ? ಅಲ್ಲ, ನಾವೆಲ್ಲ ಗೊತ್ತಿದ್ರು ಅವ್ರಿಬ್ರನ್ನ ಒಂದು ಮಾಡದೆ ಸುಮ್ಮನೆ ಕೂರ್ಬೇಕಾ? ಸುಮ್ಮನೆ ಕೂರೋ ಸೀನೇ ಇಲ್ಲ. ಈಗ ನಾವು ಅದನ್ನೇ ಮಾಡ್ತಾ ಇದೀವಿ. ಇಷ್ಟು ಜನ ಇದ್ದೀವಿ, ಎಲ್ರಿಗೂ ಎಲ್ಲ ವಿಚಾರನೂ ಗೊತ್ತು. ಆದ್ರೂ ನಮ್ಮ ಕೈಲಿ ಏನು ಮಾಡೋಕ್ಕಾಗ್ತಿಲ್ಲ. ಹೋಗ್ಲಿ, ನಾವು ಸುಮ್ಮನಿರೋಣ. ಅದಾಗದೇ ಆಗುತ್ತೆ ಅಂದ್ರೆ ಅದು ಯಾವುದೇ ಕಾರಣಕ್ಕೂ ಮುಂದುವರಿಯಲ್ಲ. ಅಂತ ಸಣ್ಣ ಪ್ರಾಬ್ಲಮ್ ಇದೆ ಅಣ್ಣ. ಡೈರೆಕ್ಟ್ ಆಗಿ ನಿಂಗೆ ಲವ್ ಆಗಿದೆ ಅಂತ ಹೇಳಿದ್ರೆ ವೇದಾಂತನ ಜಪ್ಪಯ್ಯ ಅಂದ್ರೂ ಒಪ್ಪಲ್ಲ. ಬೇರೆ ಏನಾದ್ರೂ ಪ್ಲಾನ್ ಮಾಡಬೇಕು. ಮಾಡಬೇಕು ಅಲ್ಲ, ಮಾಡೋಣ.